ನಮಗೆ ನಿಮ್ಮ ಕಡೆಯಿಂದಾನೇ ಸಹಕಾರ ಆಗಬೇಕು. ಬೇರೆ ಇನ್ಯಾರು ನಮ್ಮ ಸರ್ಕಾರ ಇರಲಿ, ಬೇರೆ ಗ್ಯಾಸ್ ಕಂಪ್ನಿಯವರಿರಲಿ ಯಾರೂ ಮಾಡ್ತಾ ಇಲ್ಲ. ಆಟೋ ಡ್ರೈವರ್ ಅಂದರೆ ಭಾಳ ಕೀಳು ಮಟ್ಟದಲ್ಲಿ ನೋಡ್ತಾವ್ರೆ. ನಾವು ಜೀವನ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. 300-350 ರೂಪಾಯಿ ಗ್ಯಾಸ್ ಹಾಕ್ತಾರೆ, 500 ರೂಪಾಯಿ ಸುತ್ತೀವಿ. ಅದರಲ್ಲಿ 350 ರೂಪಾಯಿ ಗ್ಯಾಸು, 300-400 ರೂಪಾಯಿ. ನಮಗೆ 300 ರೂಪಾಯಿ ಸಿಗೋದು ಕಷ್ಟ ಆಗಿದೆ. ಇಲ್ಲಮ್ಮ, ಈ ಬಂಕಲ್ಲಿ ಇದ್ದಾಗ ಓನರ್ ನಿಂತ್ಕೊಂಡು ಎಲ್ಲಾರ್ಗೂ ಬೇಕಂತ ಹೇಳ್ಬಿಟ್ಟು 400 ರೂಪಾಯಿ ಗ್ಯಾಸ್ ಹಾಕ್ತಾವ್ರೆ. ಯಾರಿಗೂ ರೂಲ್ಸ್ ಚೇಂಜ್ ಇಲ್ಲ. ಓನರೇ ಖುದ್ದಾಗಿ ನಿಂತ್ಕೋತಾವ್ರೆ. ಯಾರಿಗೂ ತೊಂದರೆ ಆಗಬಾರ್ದು, ಇವರಿಂದ ನಾವು ಇವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಇದು ಮಾಡ್ತಾವ್ರೆ ಓನರೇ ನಿಂತ್ಕೊಂಡು. ಬೇರೆ ಕಡೆ ನಮಗೆ ಬೇಡ. ಬೇರೆ ಕಡೆ 135 ರೂಪಾಯಿ, ಇಲ್ಲಿ 89 ರೂಪಾಯಿ, 89 ರೂಪಾಯಿ ಇಲ್ಲಿ. ಬೇರೆ ಕಡೆ 105 ರೂಪಾಯಿ, 110 ರೂಪಾಯಿ ಹಂಗಿದೆ. ಇಲ್ಲ, ಸೂಪರ್ ಗ್ಯಾಸ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಇಲ್ಲ, ಪ್ರೈವೇಟೇ. ನಮ್ಮ ಬಾಸ್ ಹೇಳ್ಬಿಟ್ಟವ್ರೆ, ನಮ್ಗೆ ಆದಷ್ಟು ನಮ್ಮ ಆಟೋ ಡ್ರೈವರ್ಗಳಿಗೆ ಹೆಲ್ಪ್ ಆಗಲಿ, ನಮಗೆ ಜಾಸ್ತಿ ಬೇಡ, ದುಡ್ಕೊಳ್ಳೋಣ, ಇವಾಗ ಏನು ಇದು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಷ್ಟು ಮಾಡ್ತಾವ್ರೆ. ಏಜೆನ್ಸಿ ಅವ್ರಿಗೆ ನೀವು ಇದು ಮಾಡಬೇಕು. ನ್ಯೂಸ್ ಅವ್ರು ಹೇಳಿ ಇದು ಮಾಡಿದ್ರೆ ನಮ್ಗೆ ಏನಾರ ಒಂದು ಹೆಲ್ಪ್ ಆಗ್ಬೋದು. ನೀವು ಬಿಟ್ರೆ ಇನ್ನು ಸರ್ಕಾರದವ್ರು ಬಿಡಿ, ಅದು ನೀವು ಹೆಣ್ಮಕ್ಳು ನಿಮ್ಗೆ ಹೇಳಂಗಿಲ್ಲ, ಆ ಥರ ಹೇಳ್ಬೇಕಾಯ್ತದೆ. ಸರ್ಕಾರದವ್ರು ಬಿಡಿ, ಅವರೆಲ್ಲ ಅವ್ರ ಖಜಾನೆ ತುಂಬಾಕಿದ್ದಾರೆ ಅವರು. ಇಲ್ಲಮ್ಮ, ಹೆಚ್ಚು ಕಡಿಮೆ ನಾವು ನೀಟಾಗಿ ದುಡ್ದು ಒಂದು 20 ದಿನ 25 ದಿನ ಆಗಿದೆ ಅಮ್ಮ. ನಾವು ಮಂಡ್ಯ ಕಡೆಯವ್ರು, ನಾವು ಇಲ್ಲಿ ಬಂದು ಆಟೋಲ್ ಮಲ್ಲಿಕೊಂಡು ಜೀವನ ಮಾಡ್ತಾ ಇರೋದು. ಈ ಥರ ಆಗ್ಬಿಟ್ರೆ ನಾವು ಮನೆಗೆ ಏನು ಕೊಟ್ಟು ಕಳ್ಸೋದು, ಬಡ್ಡಿ ಕಟ್ಟೋರ್ಗೆ ಏನು ಕಟ್ಟೋದು, ನಮ್ಮ ಜೀವನ ಹೆಂಗಾಗುತ್ತೆ ಹೇಳಿ? ಆ ಪರಿಸ್ಥಿತಿಲಿ ಇದೆಯಮ್ಮ ನಮ್ಮದು. ನೋಡಿ, ನೀವು ಆದಷ್ಟು ನಾಲ್ಕು ಇದು ಮಾಡ್ಬಿಟ್ಟು ನೀವೇ ಇದು ಮಾಡ್ಬೇಕು, ನ್ಯಾಯ ಕೊಡಿಸ್ಬೇಕು ನಮಗೆ. ಇನ್ನು ಯಾರು ಕೈಲೂ ಆಗಲ್ಲ. ನಾನು ಬೆಳಗ್ಗೆಯಿಂದ ನಿಂತ್ಕೊಂಡಿದ್ದೀನಿ ಇಲ್ಲಿ. 6 ಗಂಟೆಗೆ ಬಂದೆ. 6 ಗಂಟೆ ಹಾಕಿಸ್ಕೊಂಡಾಯ್ತು. 400 ರೂಪಾಯಿ ಗ್ಯಾಸ್ ಹಾಕೋದು. ಹೌದು, ಜಾಸ್ತಿ ಅಂದ್ರೆ 600 - 700 ರೂಪಾಯಿ ಮಾಡ್ಬೋದವ. ಇವಾಗಿರೋ ಟ್ರಾಫಿಕಲ್ಲಿ ಅಷ್ಟೇ ಆಗೋದು. ಪ್ಯಾಸೆಂಜರ್ ಅಂತೂ 10 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲ. ಬೈತಾರ ಅವರು, ನಿಮ್ಗೆ ಜಾಸ್ತಿ ಆದ್ ನಾವೇನ್ ಮಾಡೋಣ ಅಂತಾರೆ. ಅವ್ರಿಗೆ ಯಾಕೆ ಕೇಳ್ತೀರಾ? ಸರ್ಕಾರ ಇದು ಮಾಡಿದೆಲ್ಲ ಅದ್ರ ಪ್ರಕಾರ ತಗೊಳ್ಳಿ ಅಂತಾರೆ. 36 ರೂಪಾಯಿ ಮಿನಿಮಮ್ ಕೊಡ್ತಾರೆ ಅವ್ರು ಅಷ್ಟೇ. ಅದ್ ಬಿಟ್ರೆ ಇನ್ನೇನು ನಮ್ಗೆ ಆಗಲ್ಲಮ್ಮ. ಅಷ್ಟೇ, ಅಲ್ಲೇ ಮಲ್ಕೋಬೇಕು. ಯಾರನ್ನ ಒಂದು ಊಟ ಕೊಟ್ರೆ ತಿನ್ಕೊಂಡು ಅಲ್ಲೇ ಮಲ್ಗ್ಬೇಕು ನಾವು ಅಷ್ಟೇ. ಅದ್ ಬಿಟ್ರೆ ಬೇರೆ ದಾರಿ ಇಲ್ಲ ನಮ್ಗೆ. ಅದು ಭಗವಂತನ ಗೊತ್ತವ, ನಮ್ಗೇನು ಗೊತ್ತು? ನಾವು ಬೆಂಗಳೂರಲ್ಲಿ ಇದ್ದೀವಿ, ಬರೋದು ಎಲ್ಲಿಂದಲೂ ಅಂತ ನಮ್ಗೇನು ಗೊತ್ತಾಗುತ್ತೆ? ಅದ್ರ ಬಗ್ಗೆ ನಮ್ಗೇನು ಐಡಿಯಾ ಇಲ್ಲ.